ಋತು ಹೆಂಗಿತ್ತು? ನಾನು ಮುಂತಾನೆ ಇದ್ದೀನಿ. ಐದು ಗಾಪ ಅಂತ ಕುಣಿತ ಕೂತಾರೆ. ಹೆಂಗ್ ಗೊತ್ತ, ಟೆಡಿಗಳೆಲ್ಲ ಓಡ್ಕೊಂಡು ಬಂದ್ಬಿಟ್ಟು ಕುಂಡು ಬಿಟ್ಟು ಹಿಂಗಿಂದ ಡ್ಯಾನ್ಸ್ ಮಾಡಿ. ನೀವು ಏನ್ರಿ ಮಧು ಇದು? ಏನ್ರಿ ಅಂಕಲ್, ಏನಂಕಲ್ ಏನೇ ತೆಗೆದ್ರಿ ಅಂಕಲ್? ಹಿಂಗೆ ತೆಗಿಬೇಕು ಅಂಕಲ್, ನೀವು ಡ್ರೋದನ್ನ ಅಲ್ಲೇ ತೆಗಿಬೇಕು ಅಂಕಲ್, ಅದೇ ಮಜಾ ಅಂಕಲ್. ನಾನು ಯಾಕೆ ತೆಗಿತಾರೆ? ಹಾ, ಇವ್ರು ತೆಗ್ದೇ ಇಲ್ಲ, ಇವರು ಸರ್ಪ್ರೈಸ್ಗೆ ಅಲ್ಲ, ನೀವು ಅಲ್ಲಿ ತೆಗಿಬೇಕು ತಾನೇ ಇದನ್ನ. ಗೈಸ್ ಎಲ್ಲ ಕರೆಕ್ಟ್ ಆಯ್ತು ಅಂಕಲ್. ಅಲ್ಲಿ ಹೋಗ್ಬಿಟ್ಟು ಬಂದವ್ರೆ ಅಂತ ಹೇಳು ಬಾಬಾ, ಅಲ್ಲಿ ಕೆಳಗಡೆ ಬಂದವ್ರೆ ಅಂತ ಹೇಳು, ನೋಡಿದೆ ಅಂತ ಹೇಳು. ಗೈಸ್ ಸಾಂಗ್ ಹಾಕೋದ್ವಿ, ಸಾಂಗ್ ಹೊಡಿರಿ ಚಪ್ಪಾಳೆ, ಜಿಂಚಾಕ್ ಜಿಂಚಾಕ್. ಮತ್ತೆ ಟೆಡಿನ, ವಾಟ್ ಈಸ್ ದಿಸ್ ಎಂಟ್ರಿ ಟೆಡಿ? ಇಲ್ಲಿ ಪಾಪ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಐತೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಹತ್ರ ಬನ್ನಿ ಈ ಕಡೆಗೆ. ಅದು ಟೆಡಿ ಕಡೆಯಿಂದ ಗಿಫ್ಟ್, ಈ ಪ್ರೈವೇಟ್ ಥಿಯೇಟರ್ ಕಡೆಯಿಂದ ಒಂದು ಗಿಫ್ಟ್ ಅಷ್ಟೇ, ಗಿಫ್ಟ್ಗಳು ಕೊಡ್ತಿರೋದು. ಹಾ ಅಷ್ಟೇ, ಅದು ನಿನಗೆ, ಅದು ನಿನಗೆ ಮನೆಗದು ಗಿಫ್ಟ್ ಕಣ, ನಿನ್ ಮನೆಗೆ ತಗೊಂಡು ಗಿಫ್ಟ್ ಕಣ. ಇದು ಪ್ರೈವೇಟ್ ಥಿಯೇಟರ್ ಕಡೆಯಿಂದ ಅರೇಂಜ್ ಮಾಡಿರೋದು ನಾನೇ. ಆಹಾ, ಇಸ್ಕೊ ಕೊಡೋದು. ಥ್ಯಾಂಕ್ ಯು ಟೆಡಿ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಹೊರೆಸಲ. ಹೊಡ್ರಿ ಚಪ್ಪಾಳೆ, ಚಪ್ಪಾಳೆ ಹೊಡಿರಿ, ಬಿಡ್ರಿ ಬಿಡ್ರಿ ಬಿಡ್ರಿ. ಅಂಕಲ್ ಹಂಗೆ ಹಾಕೊಂಡಾಗ ಹಗ್ ಮಾಡಿ. ಏನ್ರಿ ಬರ್ತಡೇಗಳು ಖುಷಿ ಆಯ್ತಾ? ಅದೇ ನಿಮ್ ಬಾಯ ಏನತ್ತೆ ನಿಮ್ದು? ಅದು ಬಿಡು, ಅದು ಬಿಡಮ್ಮ, ಅಮ್ಮ ಅದು ಗೊತ್ತಾದ್ಮೇಲೆ ನಿಮ್ದು ಏನತ್ತೆ, ನೀವು ಒಂದ್ ಸರ್ಪ್ರೈಸ್ ಮಾಡಕ್ ಬಿಡಲ್ಲ, ಏನಿಲ್ಲ ನೀವು. ಮಾತು ಮುಂಚೆ ನಾನು ಹೇಳ್ತಾ ಇದ್ದೀನಿ ಇರಿ ಅನ್ಬಿಟ್ಟು ತಡಕ್ ತೆರಿಗೆ ಮಮ್ಮಿ ಕರ್ಕೊಂಡು ಆ ಕಡೆ ಕೇಳು ಅಂತ ಹೇಳ್ಬಿಡ್ತಾರೆ ಯಾರು ನೀನು. ಅವ್ರಿಗೆ ಅರ್ಥ ಬೇಕಳ ಅವಳಿಗೆ. ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡ್ತಾವನೆ, ಬಾಯಿ ಮುಚ್ಕೊಂಡಾರೆ. ಅದು ಏನಕ್ಕೆ ಕೇಳಿದಂದ್ರೆ ಅಪ್ಪಂಗೆ ರಿಯಲೈಸ್ ಗೊತ್ತೇ ಇರಲಿಲ್ಲ, ಆಮೇಲೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವ್ರು ಆಕ್ಟ್ ಮಾಡಿದ್ರು ಒಟ್ನಲ್ಲಿ ಇವು ಬಾಯ್ ಅಂತವ್ರ ಆಗ್ಲಿಂದ ಮುಖ ನೋಡಕ್ ಆಗ್ದಲ್ನೇ ಎಲ್ಲ ಅಂಕಲ್. ಆದ್ರೂ ಅಂಕಲ್ ನಾನ್ ಗಣೇಶನ್ ನಿಂಗ್ ಕೈ ನಡೆದಲ್ಲ ಗೊತ್ತಾಗೋದಿಲ್ಲ. ಅವ್ರು ಯಾವಾಗ ಹಿಂಗ ಅನ್ನೋ ಹಾ ಹೊಡ್ರಿ ಹೊಡ್ರಿ ಚಪ್ಪಾಳೆ, ಮಗಳು ಬರ್ತಡೆ ಹೊಡ್ರಿ. ಋತು ಏನು ಎಕ್ಸ್ಪೆಕ್ಟ್ ಮಾಡಿದೆ, ಏನ್ ಕತೆ? ಇವಾಗ ಋತು ಏನ್ ಹೇಳ್ತಾಳ ಅನ್ನೋದು ಮ್ಯಾಟ್ರು. ಋತು ಹೆಂಗಿತ್ತು? ಅವಳಿಗೆ ಈ ಡ್ರೆಸ್ ಖುಷಿ ಎಲ್ಲ ಹೋಗ್ಬಿಡ್ತು ಮಗ, ಈ ಡ್ರೆಸ್ ಖುಷಿ ಎಲ್ಲ ಏನನ್ಸ್ತ? ಇನ್ನೊಂದು ಏನಾಯ್ತು ಗೊತ್ತಾ ಮಗ, ಒಳಗಡೆಗೆ ಬಂದು AC ಕೆಟ್ಟೋಗೈತೆ. ಈ ಫ್ಯಾಕ್ಟ್ರಿ ಇದಕ್ಕೆ ಬಂದಾಗ ಫುಲ್ ಟೆನ್ಷನ್ ಆಗಿ ಬೈದಾಗ್ಬಿಟ್ಟ, ಅವ್ನಿಗೆ ಸಾಕಾದಾಗಿ. ಹೋಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಹಾ ಋತು ಏನನ್ಸ್ತು? ಖುಷಿ ಆಯ್ತಾ? ಆದ್ರೆ ನಿನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ಲಲ್ಲ. ನಾನು ಮುಂತಾನೆ ಇದ್ದೀನಿ. ಐದು ಗಾಪ ಅಂತ ಕುಣಿತ ಕೂತಾರೆ. ಸ್ವಾಮಿ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ಕೊ ಬಂದ್ರು. ಇವನಿಗೂ ಗೊತ್ತೇ ಇಲ್ಲ ಪಾಪ. ಅಂಕಲ್ ನಿಮ್ಗೆ ಐಡಿಯಾ ಆಯ್ತಾ? ಇಲ್ಲ ಐಡಿಯಾ ಇರ್ಲಿಲ್ಲ. ಇರ್ಲಿಲ್ಲ.
ಹಾ. ನನಗೇನ್ ಗೊತ್ತಾ ಒಂದ್ ತಲೆನೋವು ಇವ್ನ್ ಬಾಯಿ ಬಂದಂಗ್ ಬೈತಾವನೆ ಇಲ್ಲಿ ಸೆಕೆಂಡ್ ಅಲ್ಲಿ ನನಗೆ ಟೆನ್ಷನ್ ಬೇರೆಯಾ. ಏ ಅಪ್ಪ ಇಲ್ಲ ನನ್ ಎಂತ ಅಂಕಲ್ ಅಂದ್ರೆ ಅಂಕಲ್ ನನ್ ಪ್ಲಾನ್ ಪ್ರಕಾರ ಗಿಫ್ಟ್ ಕೊಟ್ಮೇಲೆ ಅಲ್ಲೇ ತೆಗಿಬೇಕು. ಇವ್ರು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು. ಹೋಗ್ಬಿಟ್ಟು ಅಲ್ಲಿ ಎಲ್ಲ ಬಿಚ್ಚಾಕ್ಬಿಟ್ಟ ಅಂಕಲ್ ಮತ್ ಬನ್ನಿ ಅಪ್ಪಗೆ. ಗೈಸ್ ಫೈನಲಿ ಋತುಗೆ ಒಂದ್ ಒಳ್ಳೆ ಭರ್ಜರಿ ಸರ್ಪ್ರೈಸ್ ಗಿಫ್ಟ್. ಹಾ 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 ಹೇಳಿ ಅಂಕಲ್, ಹೇಳಿ ಅಂಕಲ್. ಅಂಕಲ್ ಇವನು ಯಾರೋ ಸುಜಯ ಹೋಗ್ಬಿಟ್ಟು ತಕ್ಕೊಂಡು ವಿಶ್ ಮಾಡಿ ಅಂಕಲ್ ನಾನು ನಿಮ್ ನೋಡಿರ್ತೀರ ಅಂತ ಅನ್ಕೊಂಡು ಹೆಂಗ್ ಗೊತ್ತ ಟೆಡಿಗಳೆಲ್ಲ ಓಡ್ಕೊಂಡು ಬಂದ್ಬಿಟ್ಟು ಕುಂಡು ಬಿಟ್ಟು ಹಿಂಗ ಡ್ಯಾನ್ಸ್ ನೀವು ಅಲ್ಲ ನೀವೇನಾದ್ರೂ ಅಲ್ಲಿ ಬಂದ್ಬಿಟ್ಟು ಉಫ್ ಅಂದ್ಬಿಟ್ಟಿದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಗೊತ್ತಾಗ್ಬಿಡ್ತಿತ್ತು. ಗಣೇಶ್ ಹಿಂಗ್ ಬರ್ಬೇಕಾಯ್ತು. ತಲೆಯಲ್ಲಿ ಏನ್ ಗೊತ್ತಲ್ಲ ಗಣೇಶ 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 ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ಅಂಕಲ್ ನನ್ ಬಗ್ಗೆ ಹೇಳಿ, ನಾನೇ ಪ್ಲಾನ್ ಕೊಟ್ಟಿದ್ದು. ನನ್ ಬಗ್ಗೆ ಹೇಳಿ, ನನ್ ಬಗ್ಗೆ ಹೇಳಿ, ಹೇಳಿ ಹೇಳಿ ಬಿಡಬಿಡಿ. ಇದು ನಿಜವಾಗ್ಲೂ ತುಂಬಾ ಅತ್ಯದ್ಭುತವಾದ ಒಂದು ಸುದೀಪನ ಕಾರ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡ್ತೀನಿ. ಸುದೀಪನಿಗೆ ಏನ್ ಚಪ್ಪಾಳೆ ನನಗೆ ಚಲೋ ಗೈಸ್ ಸೆಲೆಬ್ರೇಟ್ ಮಾಡುವ. ನನಗೊಂದು ಹೆಮ್ಮೆ ಏನ್ ಗೊತ್ತಾ ಮಗ? ಇಲ್ಲ ಇಲ್ಲ ಇವ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊ ಬಂದಾನೆ ಅಂದ್ರೆ ಇವಳಿಗೆ ಕ್ಲೂವೇ ಇಲ್ಲ ನಾನು ಇಲ್ಲಿ ಇದೀನಿ ಅನ್ನೋದು. ಅದಕ್ಕಾದ್ರೂ ನನಗೂ ಇಲ್ಲ. ಖುಷಿ ಖುಷಿ ಕುಡಿತಾನ ಖುಷಿಗೆ. ನಂದು ಮೂಡಪ್ಪಾಗಿದೆ ಯಾವಾಗ ಗೊತ್ತಾ ಇವಳ ಗಣೇಶ ಇನ್ನೂ ಸುಮಾರು ಪ್ಲಾನ್ ಮಾಡಿದ್ದೆ. ಅಲ್ಲಿ ಬಲೂನ್ ಇಟ್ಟಿದ್ದೆ ಮಗ. ಇವಳು ಕೈ ಕೊಡೋದು ಒಂದೊಂದೇ, ಪಿನ್ನ ತಗೊಂಡು ಒಂದೊಂದೇ ಹೊಡಿಯೋದು ಎಲ್ಲನೂ ಮಾಡಿದ್ದೆ. ಇವಳು ಯಾವಾಗ ನಂದು ಅದು ಇವರು ಫಸ್ಟ್ ಟೈಮ್ ನೋಡ್ಬಿಟ್ಟಾರಲ್ಲ ಖುಷಿಗಿನ್ನ ಗಾಡಿಮಪ್ಪ ಕೂತವ್ರೆ. ಇವಳಿಗೆ ಗೊತ್ತಾದ್ಮೇಲೆ ಮೇಂಟೈನ್ ಮಾಡಿದ್ರೆ ಇವಳದು ಚೆನ್ನಾಗಿರೋದು ಅವಾಗ. ಏನ ಹೇಳ್ತಿದ್ದಲ್ಲೇನು ಕೈ ನಡುಕ್ತೈತಾ? ಅಯ್ಯ ಕೊಟ್ಟ 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 ಈಗಲ ಸೈಲೆಂಟ್ ರಪ್ಪ ಒಂಚೂರು ಪ್ಲಾನ್ ಎಲ್ಲ ಹಾಲ್ ಮಾಡ್ಬಿಟ್ಟಿರಿ. ಗೊಟ್ 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 ಅಂತೈತೆ. ಅಲ್ಲಿ ನೋಡಮ್ಮ ಕೈ ನಡುಕ್ತೈತಂತೆ, ಕೈ ನಡುಕ್ತೈತೆ ಅಂತ ಋತುಗೆ. ಅಮೆರಿಕ ಇದ್ದಾಗ ಎಲ್ಲ ಸತ್ತೋದ್ರೂ ಇವಳು ಮಾತ್ರ ಅಲ್ಲೂ ಮಾತಾಡ್ತಾನೆ. ನೋಡಿ ಎಷ್ಟು ಚಂದ ಇದೆ. ಮಸ್ತ್ ಮಲೈಕಾ ಸಾಂಗ್ ಮೋನಿಕಾ ಸಾಂಗ್ ಡ್ಯಾನ್ಸ್ ಮಾಡ್ತವ್ರೆ. ಏನ್ರಿ ಮಧು ಇದು? ಏನ್ರಿ ಗೈಸ್ ಇದು ನಾನು ವೇರ್ ಮಾಡಿಲ್ಲ ಗುರು. ಅದ್ ಹೆಂಗಿರೋ ಇರಿ ಟರ್ಮಂಕಲ್ ಸ್ಟೆಪ್ ಬರ್ತೀರಿ. ಮಾಡಿ ಅಂಕಲ್. ಸ್ಟೆಪ್ ಹಾಕಿ ಆಗಲೇ ಬತ್ತು ಹಾಕಿ ಅಂಕಲ್. ಅದೇ ಇವಾಗ ಏನ್ ನೋಡಿದ್ರು ಇದನ್ನ ಸರ್ಪ್ರೈಸ್ ಅಂತಾರೆ. ಸರ್ಪ್ರೈಸ್ ಅಂತ ಗೊತ್ತಾದ ಮೇಲೆ ಸುಮ್ನೆ ಇರಬೇಕು ಗೊತ್ತಾ? ಅದಕ್ಕೆ ಇದು ಸರ್ ಇದಂತಾರೆ. ಗೈಸ್ ಫೈನಲಿ ಡನ್. ಎಲ್ಲ ಒಳ್ಳೆ ಸರ್ಪ್ರೈಸ್ ಆಯ್ತು ಗೈಸ್. ಐ ಡೋಂಟ್ ನೋ ವೈ ಅಂದರೆ ನಾನು ಒಬ್ಬರಿಗೆ ಪರ್ಟಿಕ್ಯುಲರ್ ಅಂತ ಅಂತಲ್ಲ. ಸೊ ಎಲ್ಲರೂ ಯಾರ್ಯಾರು ನನ್ನ ಕ್ಲೋಸೆಸ್ಟ್ ಇದ್ದಾರೋ ಅವರೆಲ್ಲರಿಗೂ ಖುಷಿ ಪಡಿಸೋದ್ರಲ್ಲಿ ಮಜಾ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಈ ಥರದ್ದು ಫಸ್ಟ್ ಟೈಮ್ ಮಾಡಿದ್ದು ಅಪ್ಪ ಮಗಳಿಗೆ ಸರ್ಪ್ರೈಸ್ ಕೊಡೋಂಥದ್ದು ನನಗಂತೂ ಖುಷಿ ಆಯ್ತಪ್ಪ. ನಾನು ನನ್ನ ಕಡೆಯಿಂದ ಬೆಸ್ಟ್ ಆಫ್ ಬೆಸ್ಟ್ ಎನಿ ಟೈಮ್ ಇದೇ ಇರುತ್ತೆ. ಎನಿವೇಸ್ ಈ ಕಂಪ್ಲೀಟ್ ಓವರ್ ಆಲ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಸೂಪರಾಗಿತ್ತು.
ಫನ್ ಆಗಿತ್ತು ಆ್ಯಂಡ್ ಸರ್ಪ್ರೈಸ್ ಅಂತೂ ಸಖತ್ತಾಗಿತ್ತು. ಚಲೋ ಇವಾಗ ಹೋಗ್ತಿದಾರೆಲ್ಲ ಹೋಟೆಲ್ ಬುಕ್ ಮಾಡಿದಾರಂತೆ. ಸೊ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಗೈಸ್ ಆ ಗಾಡಿ ನಾನು ಯಾರೋ ಬೇರೆಯವ್ರದ್ದು ಅನ್ಕೊಂಡೆ, ಅದು ನೋಡಿದ್ರೆ ಗಣೇಶ್ ಅಂಕಲು ಕರೆಕ್ಟಾಗಿ ಕಂಡು ಹಿಡ್ದಿದ್ಲು, ಬಟ್ ಮಿಸ್ ಆಯಿತು. ನಾನು ಬೇರೆದು ಅನ್ಕೊಂಡೆ. ಗಣೇಶ್ ಅಂಕಲ್ ನನಗೇನು ಹೇಳಿದಂದ್ರೆ, ಬೇರೆ ಅದೆಲ್ಲ ವರಿ ಮಾಡ್ಕೊಂಬೇಡ, ನಾನು ಅದೆಲ್ಲ ಗೊತ್ತು ನನಗೆ ಅಂದರೆ ಥಿಯೇಟ್ರ್ ಮುಂದೆ ನಿಲ್ಲಿಸ್ಬಿಟ್ಟವ್ರೆ. ಬನ್ನಿ ಹೋಯ್ತಾ ದಾರಿಲಿ ಊಟ ಮಾಡ್ಕೊಂಡು ಬರ್ಡೇಗಳಿಗೆ ಬಾಯ್ ಹೇಳ್ಬಿಟ್ಟು ಹೊಡುವ. ಗೈಸ್ ಇನ್ನೊಂದ್ಸಲಿ ಕೇಳೋಣ ಬರ್ತ್ಡೇ ಗರ್ಲ್ನ. ಖುಷಿ ಆಯ್ತಾ? ಹ್ಯಾಪಿನಾ? ಹೆಂಗಿತ್ತು? ಅನ್ಎಕ್ಸ್ಪೆಕ್ಟೆಡಾ? ಏನ್ ಅನ್ಕೊಂಡಿದ್ದೆ? ಎಕ್ಸ್ಪೆಕ್ಟ್ ಅಂದ್ರೆ ಡೌಟ್ ಪಟ್ಟೆ ಇದನ್ನ ಒಪ್ಪನ ಇಲ್ವಾ ಅಂತ. ನಂಗೆ ಗೊತ್ತಾಯ್ತು. ಆಮೇಲೆ ಕೊಡ ಅಂತ ಹತ್ಬಿಡು. ಅಳೋದಕ್ಕೆ ಗೊತ್ತು, ನೀವು ಅಳಿಸ್ಬೇಕು ಅಂತಾನೆ ತಾನೇ ಮಾಡಿದ್ದು. ನಾನು ಅಳಿಸ್ಬೇಕು ಅಂತ ಮಾಡಿದ್ನ? ನಾನು ಅಳ್ತೀನಿ ಅಂತ ಹೋಟೆಲ್ ಸಾಕಷ್ಟು. ಗೈಸ್ ಬಂದು ಹೋಟೆಲಿಗೆ ಫಸ್ಟ್ ಮೊದಲನೇದಾಗಿ ಇಲ್ಲಿನ ಸ್ಪೆಷಲ್ ಅಂತೆ ಧನ್ಯ ತಂದೂರಿ ಏನೋ ಚೆನ್ನಾಗಿರುತ್ತೆ, ತಿನ್ನಿ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ. ಕಟ್ಸ್ಕೊ, ಇನ್ನು ತುಂಬಾ ಇದೆ ಬರೋದು. ಗೈಸ್ ಇದನ್ನ ತಗೊಬಂದಿದ್ದೆ, ಅದನ್ನ ಹಚ್ಚೋದೇ ಮರ್ತೋಗ್ಬಿಟ್ಟೆ. ಏನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಇಲ್ಲಿ ಬೆಂಕಿ ಪಟ್ನ ಸಿಕ್ತು ಅಂದ್ರೆ ಇಲ್ಲೇ ಹಚ್ಚೋದು ಇವಾಗ. ಡಾಮ್ ಡೋಮ್ ಅನ್ಸೋದು. ಗೈಸ್ ಅದೆಷ್ಟು ನಗ್ನವ್ರು ಗೊತ್ತಾ ನಮ್ಮಮ್ಮ. ಬಾಯಲ್ಲಿ ನೋಡಲಿ. ಇನ್ನೊಂದು ಮಾತು ಗಣೇಶ್ ಅಂಕಲ್ ಮಾತಾಡ್ರೆ ಮುಗಿದ ಕತೆ. ಗೈಸ್ ಭರ್ಜರಿ ಊಟ ಆಯಿತು, ಮನೆಗೆ ಓಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ತಿಂದವ್ರೆ. ಆಹಾ ಆಹಾ. ಗೈಸ್ ಹೊರಡ್ತಾ ಇದೀವಿ. ಮತ್ತೊಮ್ಮೆ ಬರ್ತ್ಡೇಗಳಿಗೆ ವಿಶ್ ಮಾಡ್ಬೋಣ. ಏನಂತ ಇವಾಗ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಅಂಕಲ್. ಬಾಯ್, ಹುಷಾರ್ ಅಂಕಲ್. ಹಿಂಗೆ ಹೋಗ್ಬಿಡಿ. ಅತ್ತೆ ಬಾಯ್. ಇದನ್ನ ಸರ್ಪ್ರೈಸ್ ಅಂತಾರೆ. ಇರಪ್ಪ ನಿಮಿಷ. ಇದನ್ನ ಸರ್ಪ್ರೈಸ್ ಅಂತಾರೆ. ನೆಕ್ಸ್ಟ್ ಟೈಮ್ ಹಿಂಗ ಆದಾಗ ಹೆಂಗ್ ಹೇಳಿ ಹೆಂಗ್ ನನ್ ಗಂಡ ಇದು ಇನ್ನೇ ನಿಮ್ಮ ಅಪ್ಪ ಹುಟ್ಟಿದ್ರೆ ಇಲ್ಲ ಬಿಚ್ಚಿಸ್ಬಿಡು, ನಿಮ್ಮ ಅಪ್ಪನೇ ಒಳ್ಳೆ ಐಡಿಯಾ. ಅವ್ರು ಕರ್ಕ ಬರ್ಬೇಕಾಯ್ತು. ಸಮಸ್ಯೆ ಏನಂದ್ರೆ ಇವಳಿಗೆ ಹೇಳಿದ್ರು ಪ್ರಾಬ್ಲಮ್, ಹೇಳಿಲ್ಲ ಅಂದ್ರೂ ಪ್ರಾಬ್ಲಮ್. ಹೇಳಿದ್ರೆ ನಮ್ಮನೆ ಎಲ್ಲ ಕಡೆಯಿಂದ ಹೇಳ್ಕೊಬರ್ತಾಳೆ. ಗೈಸ್ ಇದನ್ನ ತಗೊಂಡಿದ್ದೆ, ಆದ್ರೆ ಯೂಸ್ ಮಾಡಕ್ಕಂತ ಆಗಿಲ್ಲ. ಆನಾಗಿಲ್ಲ, ಇವ್ ಮರ್ತೆ ಹೋಗಿದೀವಿ ಯೂಸ್ ಮಾಡೋದ್ನ. ಎಂಜಾಯ್ ತಿಳಿ. ಇಲ್ಲ ಆಯ್ತಾ ಪಿಕ್ಕಿ ಇಲ್ಲ ಇಲ್ಲೇ ಹಚ್ಚಿಸ್ತಿದೆ. ಕೊಡ ಜೀವನ್. ಅವನವ್ರೆ ಬಾಯ್. ಆದ್ರೂ ಚೆನ್ನಾಗಿ ಹಾಕೊಂಡು ಇದ್ರಲ್ಲ. ಇಷ್ಟು ಅರ್ಧ ಗಂಟೆ ಏನೋ ಇದ್ರು. ಅರ್ಧ ಗಂಟೆ ಇದ್ರ. ಏನ್ ಪ್ರಯೋಜನ ಈ ಮತ್ ನಿಮ್ ಬಾಯಲ್ಲಿ ಏನ್ ಪ್ರಯೋಜನ? ಬೇಕಾದ್ರೆ ನಾನು ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. ಸರಿ ಅಂಕಲ್. ಬಾಯ್ ಅಂಕಲ್. ಬಾಯ್ ಬರ್ತಡೇ ಗರ್ಲ್. ಬಾಯ್ ಅಂಕಲ್. ಬಾಯ್ ಅಂಕಲ್. ಗುಡ್ ನೈಟ್. ಮೆಲ್ಲಕ್ಕೆ ಹೋಗಿ, ಹುಷಾರಾಗಿ ಹೋಗಿ. ಮತ್ತೆ ಸಿಗೋಣ. ಮತ್ತೆ 12 ಗಂಟೆಗೆ ಹೋಗೋಣ. ಮತ್ತೆ ಸಿಕ್ಕಿ ಮತ್ತೆ 1 ಗಂಟೆಗೆ ಹೋಗೋಣ. ಇನ್ನೊಂದು ನೆಕ್ಸ್ಟ್ 2 ಗಂಟೆಗೆ ಹೋಗೋಣ. ಅಂಕಲ್ ಒಳ್ಳೆ ನಿದ್ದೆವ್ರೆ. ಅವ್ರು ನಾಳೆ ಫಸ್ಟ್ ಶಿಫ್ಟ್ 6 ಗಂಟೆಗೆ ಹೋಗ್ಬೇಕಂತೆ. ಫೈನಲಿ ಮನೆಗೆ ರೀಚ್ ಆದೆ ಗೈಸ್. ಸಖತ್ ನಿದ್ದೆ ಬಂದೈತೆ ನನ್ಗಂತೂ. ದಿ ನೆಕ್ಸ್ಟ್ ಡೇ ಗೈಸ್ ನೆನ್ನೆ ಮನೆಗೆ ಬಂದು ಪಟ್ ಅಂತ ಮಲ್ಕೊಂಬಿಟ್ಟೆ. ಹೆವಿ ನಿದ್ದೆಲಿದ್ದೆ. ಕಾರ್ ಓಡಿಸ್ತಿರೋ ಟೈಮಲ್ಲಿ ಒಂದು ಸ್ವಲ್ಪ ಇತ್ತು, ಬಟ್ ಆದರೂ ಕಂಟ್ರೋಲ್ ಮಾಡಿ ಕರೆಕ್ಟಾಗಿ ಮನೆಗೆ ಬಂದು ಪಟ್ ಅಂತ ಮಲ್ಕೊಂಬಿಟ್ಟೆ. ಸೊ ಫೈನಲಿ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ. ಸೊ ವೀಡಿಯೋ ಇಷ್ಟ ಆಗ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಿದ್ದೆಗಣ್ಣು ಈಗ ಜಸ್ಟ್ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್.